ರಾಷ್ಟ್ರ ರಾಜಕಾರಣದ ವಿದ್ಯಮಾನಗಳನ್ನು ದಾಖಲಿಸುವಂತಹ ಮತ್ತು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯುವಂತಹ ಚರ್ಚೆಗಳು ಮತ್ತು ಮಾತುಕತೆಗಳನ್ನು ದಾಖಲಿಸುವಂತಹ ದಿಲ್ಲಿ ಪೋಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಈ ವಾರ ಎರಡು ಮುಖ್ಯ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ರಫೇಲ್ ಯುದ್ಧ ವಿಮಾನಗಳ ಖರೀದಿಯಲ್ಲಿ ನಡೆದಿದೆ ಅನ್ನಲಾಗ್ತಿರುವಂತಹ ಹಗರಣಗಳ ವಿಷಯದಲ್ಲಿ BJP ಹೇಗೆ ಭಯಗೊಂಡಿದೆ ಅಂತ, ಜೊತೆಗೆ ಯಾವ ರೀತಿಯ ಪ್ರತಿತಂತ್ರವನ್ನು ರೂಪಿಸ್ತಿದೆ ಅಂತ. ಅದಲ್ಲದೆ ವಾಜಪೇಯಿಯವರ ಸಾವಿನ ಸಂದರ್ಭದಲ್ಲಿ ಬಹಳ ನೆನಪಾದಂತಹ ಲಾಲ್ ಕೃಷ್ಣ ಅಡ್ವಾಣಿಯವರ ಬಗ್ಗೆ. ಇದಲ್ಲದೆ ಎರಡು ರಾಜ್ಯದ ಮುಖ್ಯ ವಿಷಯಗಳನ್ನು ಕೂಡ ಈ ವಾರದ ದಿಲ್ಲಿ ಪೋಸ್ಟ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದಿಡ್ತೀನಿ. ಫ್ರಾನ್ಸ್ ದೇಶದ ಡಸೌಲ್ಟ್ ಸಶಸ್ತ್ರ ತಯಾರಿಕಾ ಸಂಸ್ಥೆಯಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವಾಗ ಬಹಳ ದೊಡ್ಡ ಹಗರಣ ಆಗಿದೆ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಹಗರಣದ ರೂವಾರಿ ಅಂತ ಕಾಂಗ್ರೆಸ್ ದೊಡ್ಡ ದನಿಯಲ್ಲಿ ಹೇಳ್ತಿದೆ. ಇನ್ನೊಂದು ಕಡೆ ರಫೇಲ್ ಡೀಲ್ ವಿಷಯವನ್ನು ಜನರಿಂದ ಮರೆಸಬೇಕು ಅಂತ BJP ಬಹಳ ಪ್ರಯತ್ನವನ್ನು ಮಾಡ್ತಿದೆ. ಹಾಗಿದ್ರೆ ರಫೇಲ್ ಡೀಲ್ ವಿಷಯದಲ್ಲಿ BJPಗೆ ಆಗ್ತಿರುವಂತಹ ಭಯ ಏನು? ರಫೇಲ್ ಡೀಲ್ ಬಗ್ಗೆ BJPಗೆ ಶುರುವಾಗಿದೆಯಾ ಭಯ? ಕಾಂಗ್ರೆಸ್ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣವನ್ನ ಪ್ರಸ್ತಾಪಿಸುತ್ತಿರುವ ಮತ್ತು ಅದಕ್ಕೆ BJPಯ ಪ್ರತಿಕ್ರಿಯೆ ನೀಡುತ್ತಿರುವ ಪರಿಯನ್ನ ನೋಡ್ತಾ ಇದ್ರೆ BJPಗೆ ಈ ವಿಷಯದಲ್ಲಿ ಭಯ ಬಿದ್ದಿದೆ ಅನ್ನೋದು ಸುಲಭವಾಗಿ ಅರ್ಥವಾಗುತ್ತೆ. ಕಾಂಗ್ರೆಸ್ ರಫೇಲ್ ಡೀಲ್ ವಿಷಯವನ್ನ ಮೊದಲಿಗೆ ಸಂಸತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿತು. AICC ಅಧ್ಯಕ್ಷ ರಾಹುಲ್ ಗಾಂಧಿಯೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಫೇಲ್ ಡೀಲ್ ಅಕ್ರಮದ ಭಾಗಿದಾರ ಅಂತ ಆರೋಪ ಮಾಡಿದ್ರು. ಬಳಿಕ ಕಾಂಗ್ರೆಸ್ ನಾಯಕರು ಸಾಲು ಸುದ್ದಿಗೋಷ್ಠಿ ನಡೆಸಿ ರಫೇಲ್ ಡೀಲ್ ರೆಕ್ಕೆಗಳನ್ನ ಬಿಡಿಸಿದ್ರು. ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ತಾನು ಅಂದುಕೊಂಡಂತೆ ರಫೇಲ್ ಡೀಲ್ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಲು ಸಾಧ್ಯವಾಗಲಿಲ್ಲ. ಹಾಗಂತ ಹಿನ್ನಡೆಯಾದ ಕಾರಣ ಕಾಂಗ್ರೆಸ್ ಪಕ್ಷ ರಫೇಲ್ ಡೀಲ್ ವಿಷಯವನ್ನ ಕೈಬಿಟ್ಟಿಲ್ಲ. ಬದಲಿಗೆ ಇನ್ನಷ್ಟು ಗಟ್ಟಿ ದನಿಯಲ್ಲಿ ಹೇಳೋದಕ್ಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಈ ನಡೆಯೇ ಈಗ BJP ಪಾಳಯದಲ್ಲಿ ನಡುಕವನ್ನ ಉಂಟು ಮಾಡಿದೆ. ಪ್ರಧಾನಿ ಮೋದಿ ವಿಷಯ ತಳುಕು ಹಾಕಿಕೊಂಡಿರುವುದರಿಂದಲೇ ಭಯ. BJP ಭಯಗೊಳ್ಳಲು ಮತ್ತೊಂದು ಕಾರಣ ರಫೇಲ್ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ತಳುಕು ಹಾಕೊಂಡಿರೋದು. ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲಬೇಕಾದ್ರೆ BJPಗೀಗ ಮೋದಿ ಅಸ್ತ್ರ ಬಿಟ್ರೆ ಬೇರೆ ಯಾವುದೇ ಗತಿ ಇಲ್ಲ. BJP ಪ್ರತಿಪಾದಿಸುತ್ತಿದ್ದ ಹಿಂದುತ್ವ, ರಾಷ್ಟ್ರೀಯತೆ, ಅಭಿವೃದ್ಧಿ ಮಂತ್ರಗಳೆಲ್ಲವೂ ಕೂಡ ಈಗ ಹಳಸಲಾಗಿದೆ. ಯಾಕಂದ್ರೆ BJP ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಅದರಲ್ಲೂ ಈ ನಂಬಿಕೆ ಹಿಂದಿ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿತ್ತು. BJP ತನ್ನ ಕಾರ್ಯಕರ್ತರ ಮತ್ತು ಮತದಾರರ ರಾಮ ಮಂದಿರದ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ. ಹಾಗಾಗಿ ಈಗ ಮತ್ತೊಮ್ಮೆ ಉಗ್ರ ಹಿಂದುತ್ವ ಪ್ರತಿಪಾದಿಸಲು ಸಾಧ್ಯವಿಲ್ಲ. ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾದಾಗ ಪಾಕಿಸ್ತಾನ ಸೈನಿಕರು ಭಾರತದ ಒಬ್ಬ ಸೈನಿಕರ ತಲೆ ತೆಗೆದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ 10 ಸೈನಿಕರ ಶಿರಾ ಕಡಿಯುವೆ ಅಂತ ಅಬ್ಬರಿಸಿದ್ರು. ಆಮೇಲೆ ಪ್ರಧಾನಿಯಾಗಿ ತಾವೇ ಪಾಕಿಸ್ತಾನಕ್ಕೆ ಹೋಗಿ ಬಂದ್ರು. ನವಾಜ್ ಶರೀಫ್ ಅವರನ್ನ ಅಪ್ಪಿಕೊಂಡು ಮುದ್ದಾಡಿದ್ರು. ಪಾಕಿಸ್ತಾನ ನಮ್ಮ ಪಂಜಾಬ್ ವಾಯುನೆಲೆ ಮೇಲೆ ದಾಳಿ ಮಾಡಿತು. ಗಡಿಯಲ್ಲಿ ಇವತ್ತಿಗೂ ಪಾಕ್ ಸೈನಿಕರ ಉಪಟಳ ಮುಂದುವರೆದೇ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಮೋದಿ ನೇತೃತ್ವದ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿಲ್ಲ. ಹಾಗಾಗಿ ರಾಷ್ಟ್ರೀಯತೆ, ರಾಷ್ಟ್ರೀಯ ಸುರಕ್ಷತೆ ವಿಚಾರಗಳಲ್ಲೂ ಕೂಡ BJP ತಾನೇ ಶ್ರೇಷ್ಠ ಅಂತ ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನು ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುತ್ತೇನೆ ಎಂದಿದ್ರು ನರೇಂದ್ರ ಮೋದಿ. ಈಗ ನೋಡಿದ್ರೆ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ. ಬೆಲೆ ಏರಿಕೆ ಬಗ್ಗೆ ಮೋದಿ ಏರುದನಿಯಲ್ಲಿ ಮಾತನಾಡಿದ್ರು. ಈಗ ಮೋದಿ ಸರ್ಕಾರದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಇನ್ನೂ ಏರಿಕೆಯಾಗಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ತೆರಿಗೆಗಳನ್ನು ಹೆಚ್ಚಿಸಿ ಸರ್ಕಾರವೇ ಜನರಿಂದ ದೊಡ್ಡ ಪ್ರಮಾಣದ ದುಡ್ಡು ವಸೂಲಿ ಮಾಡ್ತಾ ಇದೆ. ಆದರೆ ಅದನ್ನ ಯಾವ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗ ಮಾಡ್ತಿದೆ ಅಂತ ಲೆಕ್ಕ ಕೊಡ್ತಿಲ್ಲ. ಹೀಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ BJP ಮೌನವಾಗಿರಬೇಕಾಗಿದೆ. ಆದುದರಿಂದ ಮೋದಿಯ ವರ್ಚಸ್ಸನ್ನೇ ನಂಬಿ BJP ಚುನಾವಣೆಗೆ ಹೋಗ್ತಾ ಇದೆ. ಆದರೆ ರಫೇಲ್ ಡೀಲ್ ವಿಷಯದಲ್ಲಿ ಮೋದಿ ಮೇಲೆಯೇ ಕಳಂಕ ಬರ್ತಾ ಇದೆ. ಆ ಕಾರಣದಿಂದ BJP ಹೆಚ್ಚು ಚಿಂತೆಗೆ ಈಡಾಗಿದೆ.
ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಸುಮ್ಮನೆ ಆರೋಪ ಮಾಡಿಬಿಡ್ತಾರೆ. ಆರೋಪ ಮಾಡೋದು ಭಾಳ ಸುಲಭ. ಆದರೆ ಆರೋಪಕ್ಕೆ ಒಳಗಾದಂತಹ ವ್ಯಕ್ತಿ, ಪಕ್ಷ ಅಥವಾ ಸಂಸ್ಥೆ ತಾನು ಹಾಗೆ ಮಾಡಿಲ್ಲ ಅಂತ ಸಾಬೀತುಪಡಿಸೋದು ಬಹಳ ಕಷ್ಟ. ಹಿಂದೆ ಬೋಫೋರ್ಸ್ ವಿಷಯದಲ್ಲಿ BJP ಕಾಂಗ್ರೆಸ್ ಮೇಲೆ ಮಾಡಿದ್ದು ಇದನ್ನೇ. ಈಗ ರಫೇಲ್ ಡೀಲ್ ವಿಷಯದಲ್ಲಿ ಕಾಂಗ್ರೆಸ್ BJP ಮೇಲೆ ಮಾಡ್ತಿರೋದು ಇದನ್ನೇ. ಹೀಗೆ ಎದುರಾಳಿಗಳ ಮೇಲೆ ಆರೋಪವನ್ನು ಮಾಡಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ರಾಜಕೀಯ ಲಾಭ ಮಾಡಿಕೊಳ್ಳುವ ಕಲೆ BJPಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈಗ ಅದೇ ವರ್ಷೆ BJPಗೆ ತಿರುಗುಬಾಣ ಆಗ್ತಾ ಇದೆ. ಮೊದಲು ರಫೇಲ್ ಡೀಲ್ ಹತ್ತಿಕ್ಕಲು NRC ಅಸ್ತ್ರ. ಯಾವಾಗ ಕಾಂಗ್ರೆಸ್ ರಫೇಲ್ ಡೀಲ್ ವಿಷಯವನ್ನ ಚರ್ಚೆ ಮಾಡೋಕೆ ಶುರು ಮಾಡ್ತೋ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಫೇಲ್ ಯುದ್ಧ ವಿಮಾನಗಳ ಖರೀದಿ ವಿಷಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡ್ತೋ, ಆಗ BJP ಕಂಗಾಲಾಯಿತು. ಅದಕ್ಕೆಂದೇ ದಿಢೀರನೆ ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನ ಬಹಿರಂಗ ಮಾಡ್ತು. BJPಯ ಉದ್ದೇಶ ಇದ್ದದ್ದು ಇಷ್ಟೇ. ಮೊದಲನೇದಾಗಿ ರಫೇಲ್ ಡೀಲ್ ವಿಷಯವನ್ನ ಜನರಿಂದ ಮರೆಸೋದು, ಎರಡನೇದಾಗಿ ನೀವೇನಾದರೂ ರಫೇಲ್ ಡೀಲ್ ವಿಷಯ ಪ್ರಸ್ತಾಪ ಮಾಡಿದ್ರೆ ರಾಜಕೀಯವಾಗಿ ನಿಮಗೆ ನಷ್ಟವಾಗುವಂತಹ ರಾಷ್ಟ್ರೀಯ ಪೌರತ್ವ ನೋಂದಣಿ ವಿಷಯವನ್ನ ನಾವು ರೈಸ್ ಮಾಡ್ತೇವೆ ಅಂತ ಕಾಂಗ್ರೆಸ್ಗೆ ಸಂದೇಶ ಕಳಿಸೋದು. ಆದರೆ BJPಯ ಉದ್ದೇಶ ಅಂದುಕೊಂಡಷ್ಟು ಮಟ್ಟದಲ್ಲಿ ಈಡೇರಲಿಲ್ಲ. ಏಕೆಂದ್ರೆ ರಫೇಲ್ ಡೀಲ್ ವಿಷಯವನ್ನ ಜನರಿಂದ ಸಂಪೂರ್ಣವಾಗಿ ಮರೆಸೋಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷವು ಅವಕಾಶ ಮಾಡಿಕೊಡಲಿಲ್ಲ. ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪೌರತ್ವ ನೋಂದಣಿ ವಿಷಯ ಏನಾದರೂ ಆಗಲಿ, ತಾನು ಮಾತ್ರ ರಫೇಲ್ ಡೀಲ್ ವಿಷಯವನ್ನ ಬಿಡೋದೇ ಇಲ್ಲ ಅಂತ ದೃಢ ಸಂಕಲ್ಪ ಮಾಡಿಬಿಟ್ಟಿತ್ತು. ಈಗ ಒನ್ ನೇಷನ್ ಒನ್ ಎಲೆಕ್ಷನ್, ರಾಷ್ಟ್ರೀಯ ಪೌರತ್ವ ನೋಂದಣಿ ವಿಷಯ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ತಂದುಕೊಡದೇ ಇದ್ದುದರಿಂದ BJP ಈಗ ತನ್ನ ಅಸ್ತ್ರವನ್ನ ಬದಲು ಮಾಡಿದೆ. BJPಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಾನೂನು ಆಯೋಗಕ್ಕೆ ಪತ್ರ ಬರೆದು ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಮಾಡಿ ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆ ನಡೆಸಿ ಅಂತ. ಆಗ ಅಪಾರ ಪ್ರಮಾಣದ ಹಣ ಉಳಿತಾಯ ಆಗುತ್ತೆ, ಮ್ಯಾನ್ ಪವರ್ ಉಳಿಯುತ್ತೆ. ಭಾರತದಂತಹ ಬಡ ದೇಶದಲ್ಲಿ ಇದೇ ಹಣ ಮತ್ತು ಮಾನವ ಶಕ್ತಿಯನ್ನ ಬಳಸಿ ಬೇರೊಂದು ಅಭಿವೃದ್ಧಿ ಮಾಡಬಹುದು ಅನ್ನೋದು ಅವರ ವಾದ. BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ವಿಷಯವನ್ನ ಪ್ರಸ್ತಾಪಿಸ್ತಾ ಬರ್ತಿದೆಯಾದರೂ ಕೂಡ ಈಗ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಕಾನೂನು ಆಯೋಗಕ್ಕೆ ಪತ್ರ ಬರೆದು ಅವಸರ ತೋರುತ್ತಿರೋದು ಅನುಮಾನವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ವಿಷಯದಲ್ಲಿ ಅಭಿವೃದ್ಧಿಗಿಂತ ಚುನಾವಣೆಯ ಗೆಲುವು ಮುಖ್ಯ ಅಂತ ಹೇಳಲಾಗ್ತಿದೆ. ಇದು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವನ್ನ ಇದೀಗ ಎದುರಿಸುವಂತ ಪ್ರಯತ್ನವೇ ಆಗಿದೆ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣದ ಬಿಸಿ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋಷ್ಟರಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂತಹ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ಚಾಲೆಂಜ್ ಮಾಡಿದ್ರು. ನಾನು ರಫೇಲ್ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಹಗರಣ ನಡೆದಿದೆ ಅಂತ ಸಾಬೀತುಪಡಿಸ್ತೇನೆ, ನೀವು ಇಲ್ಲ ಅಂತ ನಿರೂಪಿಸಿ ಅಂತ ಪ್ರಧಾನಿ ಮೋದಿಗೆ ಬಹಿರಂಗ ಸವಾಲು ಹಾಕಿದ್ರು. ರಾಹುಲ್ ಗಾಂಧಿ ಮತ್ತೆ ರಫೇಲ್ ಅಸ್ತ್ರ ಜಳಪಿಸ್ತಾ ಇದ್ದಂತೆ ಇತ್ತ ಅಮಿತ್ ಶಾ ಒನ್ ನೇಷನ್ ಒನ್ ಎಲೆಕ್ಷನ್ ಎಂಬ ಪ್ರತ್ಯಾಸ್ತ್ರವನ್ನು ಹೂಡಿದ್ರು. ಯಾವುದೇ ಅಸ್ತ್ರಗಳಿರಲಿ ಎರಡು ಕಾರಣಗಳಿಗೆ ಬಳಕೆಯಾಗುತ್ತೆ, ಕೊಲ್ಲೋದಕ್ಕೆ ಮತ್ತು ಕಾಯೋದಕ್ಕೆ. ರಾಜಕಾರಣದಲ್ಲೂ ಹಾಗೆ ಎರಡು ಕಾರಣಗಳಿಗೆ ತಂತ್ರಗಳನ್ನು ರೂಪಿಸಲಾಗುತ್ತೆ. ಒಂದು, ಎದುರಾಳಿಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ಇನ್ನೊಂದು ಎದುರಾಳಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ರಫೇಲ್ ಡೀಲ್ ವಿಷಯದಲ್ಲಿ ಕಾಂಗ್ರೆಸ್ BJPಯ ತಂತ್ರ ಪ್ರತಿತಂತ್ರಗಳು ಭಾಳ ಸ್ಪಷ್ಟವಾಗಿವೆ. ಕಾಂಗ್ರೆಸ್ ಈ ವಿಷಯದಲ್ಲಿ ಹೇಗಾದರೂ ಮಾಡಿ BJPಯನ್ನು ಬಗ್ಗು ಬಡಿಬೇಕು ಅಂತ ತಂತ್ರವನ್ನು ಮಾಡ್ತಿದೆ. BJP ಹೇಗಾದರೂ ಮಾಡಿ ಈ ವಿಷಯದಿಂದ ಪಾರಾಗಬೇಕು ಅಂತ ಪ್ರತಿತಂತ್ರ ರೂಪಿಸ್ತಾ ಇದೆ. ಚುನಾವಣಾ ವಿಷಯವನ್ನಾಗಿಸಲು ಕಾಂಗ್ರೆಸ್ ತಯಾರಿ. ರಫೇಲ್ ಯುದ್ಧ ವಿಮಾನಗಳಲ್ಲಿ ನಡೆದಿದೆ ಎನ್ನಲಾದ ಹಗರಣವನ್ನೇ ಮುಂದಿನ ಲೋಕಸಭಾ ಚುನಾವಣೆಯ ಪ್ರಧಾನ ವಿಷಯವನ್ನಾಗಿಸಬೇಕು ಅಂತ ಕಾಂಗ್ರೆಸ್ ಸಾಕಷ್ಟು ತಯಾರಿಗಳನ್ನು ನಡೆಸ್ತಾ ಇದೆ. ರಾಹುಲ್ ಗಾಂಧಿ ತಮ್ಮೆಲ್ಲ ಭಾಷಣದಲ್ಲೂ ಕೂಡ ರಫೇಲ್ ಡೀಲ್ಗೆ ಮಹತ್ವ ನೀಡ್ತಿದ್ದಾರೆ. ಅಷ್ಟೇ ಅಲ್ಲ, ಎರಡನೇ ಹಂತದ ನಾಯಕರಿಗೂ ಕೂಡ ರಫೇಲ್ ಡೀಲ್ ವಿಷಯಕ್ಕೆ ಆದ್ಯತೆ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶಾಸಕಾಂಗ ಪಕ್ಷದ ನಾಯಕರನ್ನ ಕರೆಸಿ ಚರ್ಚೆ ನಡೆಸಿದ್ದಾರೆ. ಜನರ ಬಳಿ ಈ ವಿಷಯವನ್ನ ಕೊಂಡೊಯ್ಯಬೇಕೆಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ರಫೇಲ್ ಡೀಲ್ ವಿಷಯ ಹೆಚ್ಚೆಚ್ಚು ಚರ್ಚೆ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ.
ರಫೇಲ್ ಡೀಲ್ ವಿಷಯದಲ್ಲಿ ಹೇಗಾದರೂ ಮಾಡಿ BJPಯನ್ನು ಸಿಲುಕಿಸಬೇಕು ಅಂತ ಕಾಂಗ್ರೆಸ್ ಏನೆಲ್ಲ ಕಸರತ್ತು ಮಾಡ್ತಿದೆ ಅಂತ ನೋಡಿದ್ರಿ. ಈಗ ಏನಾದರೂ ಮಾಡಿ ಈ ವಿಷಯದಿಂದ ಪಾರಾಗಬೇಕು ಅಂತ BJP ಯಾವ ರೀತಿ ಸರ್ಕಸ್ ಮಾಡ್ತಿದೆ ಅಂತ ನೋಡಿ. ರಫೇಲ್ ಡೀಲ್ ಸದ್ದಡಗಿಸಲು ಬಿಜೆಪಿ ಪ್ರತಿತಂತ್ರ. ಕಾಂಗ್ರೆಸ್ ರಫೇಲ್ ಡೀಲ್ ವಿಷಯವನ್ನ ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನೋದು ಬಿಜೆಪಿಗೆ ಈಗ ಚೆನ್ನಾಗಿ ಮನವರಿಕೆಯಾಗಿದೆ. ಹಾಗಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪ್ರತಿತಂತ್ರವನ್ನ ರೂಪಿಸೋದ್ರಲ್ಲಿ ನಿರತರಾಗಿದ್ದಾರೆ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ವಿಷಯದಲ್ಲಿ ಆಗಿರುವಂತಹ ಅವ್ಯವಹಾರಗಳನ್ನು ಕಾಂಗ್ರೆಸ್ ಎಳೆ ಎಳೆಯಾಗಿ ಬಿಡಿಸಿಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಏನು ಮಾಡಬೇಕು, ಕಾಂಗ್ರೆಸ್ ಕೊಡುತ್ತಿರುವಂತಹ ಏಟಿಗೆ ಹೇಗೆ ತಿರುಗೇಟು ನೀಡಬೇಕು ಎಂಬ ಬಗ್ಗೆ ನಿರ್ಧರಿಸಲು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ನಿಯೋಜಿಸಿದ್ದಾರಂತೆ. ನೀವೇ ಖುದ್ದಾಗಿ ಕೆಲವು ಮಾಧ್ಯಮಗಳ ಜೊತೆ ಮಾತನಾಡಿ ಮಾಹಿತಿ ನೀಡಿ ಅಂತಾನೂ ಕೂಡ ಹೇಳಿದ್ದಾರಂತೆ. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ನಡೆ ಖಂಡಿಸಲು ತಂತ್ರ ರೂಪಿಸುವ ಹೊಣೆಗಾರಿಕೆಯನ್ನ ಅಮಿತ್ ಮಾಳ್ವಿಯಾಗೆ ನೀಡಿದ್ದಾರಂತೆ. ಅದಲ್ಲದೆ ರಾಫೇಲ್ ಡೀಲ್ ವಿಷಯವನ್ನ ಜನರಿಂದ ಮರೆಸೋಕೆ ಬೇರೆ ಯಾವ್ಯಾವ ವಿಷಯಗಳನ್ನ ಪ್ರಸ್ತಾಪಿಸಬಹುದು, ಕಾಂಗ್ರೆಸ್ ಮೇಲೆ ದಾಳಿ ಮಾಡಬಹುದಾದ ವಿಷಯಗಳು ಯಾವುವು ಎಂಬುದರ ಬಗ್ಗೆ ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರಂತೆ. ಇಷ್ಟೆಲ್ಲ ನೋಡಿದ ಮೇಲೆ ಏನೇ ಆದರೂ ರಫೇಲ್ ಡೀಲ್ ವಿಷಯವನ್ನು ಕಾಂಗ್ರೆಸ್ ಬಿಡಲ್ಲ ಅಂತ ಗೊತ್ತಾಗ್ತಿದೆ. ಜೊತೆಗೆ ರಫೇಲ್ ಡೀಲ್ ವಿಷಯವನ್ನು ಜನರಿಂದ ಮರೆಸಬೇಕು ಅಂತ BJP ಕೂಡ ಅನೇಕ ತಂತ್ರಗಳನ್ನು ರೂಪಿಸ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಇದರಿಂದಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆವರೆಗೂ ಕೂಡ ಈ ವಿಷಯ ಜೀವಂತವಾಗಿರುತ್ತೆ ಮತ್ತು ಇದೇ ಕಾರಣಕ್ಕೆ ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳು ಉಟ್ಕೊಳ್ತವೆ. ಈಗ ಒಂದು ಬ್ರೇಕ್ ಆದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾವಿನ ಸಂದರ್ಭದಲ್ಲಿ ಬಹಳ ನೆನಪಾದಂತಹ ಲಾಲಕೃಷ್ಣ ಅಡ್ವಾಣಿ ಅವರ ಬಗ್ಗೆ ಹೇಳ್ತೀನಿ. ಬ್ರೇಕ್ ಆದಮೇಲೆ ಮತ್ತೆ ಡೆಲ್ಲಿ ಪೋಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾವಿನ ಬಗ್ಗೆ ಸಾವಿರಾರು ಸುದ್ದಿಗಳು ಬಂದಿವೆ, ಸಾವಿರಾರು ಜನ ಮಾತನಾಡಿದ್ದಾರೆ. ಆದರೆ ಒಬ್ಬ ಲಾಲಕೃಷ್ಣ ಅಡ್ವಾಣಿ ಮಾತನಾಡದೇ ಇದ್ದದ್ದು ಬಹಳ ಜನರನ್ನು ಕಾಡಿದೆ. ವಾಜಪೇಯಿ ಅಂದರೆ ಚತುರ ಮಾತುಗಾರ. ಅಂತಹ ಮಾತುಗಾರನಿಗೆ ಅವರ ಆಪ್ತರಾದಂತಹ ಅಡ್ವಾಣಿ ಮೌನದ ಮೂಲಕ ವಿದಾಯ ಹೇಳಿದ್ದಾರೆ. ಇದೊಂಥರ ಅಸಹನೀಯ ಮೌನ. ಅಡ್ವಾಣಿಯವರ ಆ ಮೌನದ ಬಗ್ಗೆ ನೋಡಿ. ಸತ್ತವರು ವಾಜಪೇಯಿ, ನೆನಪಾಗುತ್ತಿಹರು ಅಡ್ವಾಣಿ. ಹಿಂದೆ ಕೂಡ ಬಹಳಷ್ಟು ಮಂದಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲಕೃಷ್ಣ ಅಡ್ವಾಣಿ ಸ್ನೇಹದ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಕಲ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಎಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 1996ರಲ್ಲಿ ಮುಂಬೈನಲ್ಲಿ ನಡೆದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ ಹೆಸರು ಸೂಚಿಸುವಾಗ ವಾಜಪೇಯಿ ಅಡ್ವಾಣಿ ಹೆಸರು ಸೂಚಿಸುತ್ತಾರೆ, ಅಡ್ವಾಣಿ ವಾಜಪೇಯಿ ಹೆಸರನ್ನ ಸೂಚಿಸುತ್ತಾರೆ. ಇಬ್ಬರು ಮೇನಹಿ ತೂ ಎನ್ನುತ್ತಾರೆ. ಹಾಗೆಯೇ ರಾಷ್ಟ್ರ ರಾಜಕಾರಣದಲ್ಲಿ ಇವರ ಬಗ್ಗೆ ಜೋಡಿ ಹಕ್ಕಿಗಳು, ಜೋಡಿ ಎತ್ತುಗಳು ಎಂದು ಕರೆದವರಿದ್ದಾರೆ. ಅಂದಹಾಗೆ ವಾಜಪೇಯಿ ಮತ್ತು ಅಡ್ವಾಣಿ ಅವರಿಬ್ಬರಲ್ಲಿ ಪಕ್ಷಕ್ಕಾಗಿ ಹೆಚ್ಚು ಬೆವರು ಹರಿಸಿದವರು ಅಡ್ವಾಣಿ, ಹೆಚ್ಚು ಅಧಿಕಾರವನ್ನ ಉಂಡವರು ವಾಜಪೇಯಿ. ಆದರೂ ಈ ಅಧಿಕಾರದ ಮೋಹ ದಾಹಗಳು ಇಬ್ಬರ ನಡುವೆ ಅಸೂಯೆ ಹುಟ್ಟಿಸಲಿಲ್ಲ. ಅಂತಹ ಸುಮಧುರ ಸ್ನೇಹ ಅವರಿಬ್ಬರದ್ದು. ಆದುದರಿಂದಲೇ ವಾಜಪೇಯಿ ಸತ್ತಾಗ, ಅದರಲ್ಲೂ ಮರಣ ಮಂಚದ ಮೇಲೆ 9 ವರ್ಷ ಸಾವು ಬದುಕಿನ ನಡುವೆ ಸೆಣಸಿ ಸುಸ್ತಾಗಿ ಉಸಿರನ್ನು ಎರವಲು ಪಡೆದು ಕಡೆಗೂ ಅದು ಕೂಡ ಜೀವ ಉಳಿಸಲಾಗದಿದ್ದಾಗ ಚಿರನಿದ್ರೆಗೆ ಜಾರಿದ ಕಡು ಕಷ್ಟದ ಸಂದರ್ಭದಲ್ಲಿ ಸ್ನೇಹಿತನ ಬಗ್ಗೆ ಅಡ್ವಾಣಿ ಏನು ಹೇಳುವರೋ ಎನ್ನುವ ಕುತೂಹಲ ದೇಶವಾಸಿಗಳಿಗೆಲ್ಲ ಆವರಿಸಿತ್ತು. ಆದರೆ ಅಡ್ವಾಣಿ ಏನನ್ನೂ ಮಾತನಾಡದೆ ಎಲ್ಲರನ್ನ ನಿರಾಸೆಗೊಳಿಸಿಬಿಟ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾವಿನ ಬಗ್ಗೆ ಮಾತನಾಡದೇ ಇದ್ದಂತಹ ಮೇರು ರಾಜಕಾರಣಿಗಳೇ ಇಲ್ಲ. ಎಲ್ಲರೂ ಮಾತನಾಡಿದ್ದಾರೆ, ಲಾಲಕೃಷ್ಣ ಅಡ್ವಾಣಿಯವರ ಒಬ್ಬರನ್ನು ಬಿಟ್ಟು. ಯಾರು ಎಷ್ಟೇ ಮಾತನಾಡಿದರೆ ಏನಂತೆ, ಅಡ್ವಾಣಿಯವರು ಮಾತನಾಡಬೇಕಿತ್ತು. ಅವರ ಮಾತಿಗೆ ಉಳಿದೆಲ್ಲರ ಮಾತುಗಳಿಗಿಂತ ಹೆಚ್ಚು ತೂಕ ಇರ್ತಾ ಇತ್ತು. ಚತುರ ಮಾತುಗಾರನಿಗೆ ಆಪ್ತನ ಮೌನ ವಿದಾಯ.
ಕವಿ ಮನಸ್ಸಿನ ವಾಜಪೇಯಿ ನಿಜಕ್ಕೂ ಅದೆಷ್ಟು ನೊಂದುಕೊಂಡಿದ್ದಾರೋ ಏನೋ. ಜೀವದ ಗೆಳೆಯ ನನ್ನ ಜೀವ ಹೋದಾಗಲೂ ತನ್ನ ನೋವನ್ನ ಹೊರಹಾಕಲಿಲ್ಲವೆಂದು ಸತ್ತವರಿಗೆ ಇಷ್ಟವಾಗುವಂತೆಯೇ ವಿದಾಯ ಹೇಳುವುದು ಧರ್ಮ, ಸೌಜನ್ಯ. ಹಾಗಿದ್ದ ಮೇಲೆ ಸೊಗಸಾಗಿ ಮಾತನಾಡುತ್ತಿದ್ದ, ಮಾತಿನಿಂದಲೇ ಮೋಡಿ ಮಾಡುತ್ತಿದ್ದ ವಾಜಪೇಯಿ ಅವರಿಗೆ ಅದು ಎಂದೂ ನಂಜು ಕಾಣದ ಸ್ನೇಹಿತನಿಂದ. ಬದುಕಿನ ಬಹುಪಾಲು ಬೆನ್ನಿಗೆ ನಿಂತಿದ್ದಂತಹ ಸ್ನೇಹಿತ ಇಹಲೋಕದ ಪಯಣ ಮುಗಿಸಿದಾಗಲೂ ಮಾತನಾಡಬೇಕಿತ್ತಲ್ವೇ? ಆದ್ರೆ ಅದ್ವಾನಿ ಏನನ್ನೂ ಮಾತನಾಡದೆ ಎಲ್ಲರನ್ನ ನಿರಾಸೆಗೊಳಿಸ್ಬಿಟ್ರು. ಈಗ ಅಡ್ವಾಣಿ ಮುಂದೆ ಕುಳಿತು ವಾಜಪೇಯಿ ಬಗ್ಗೆ ಗಂಟೆಗಟ್ಟಲೆ ಮಾತುಗಳನ್ನು ಕೇಳಿಸ್ಕೊಳ್ಬೇಕು ಅಂತ ನನ್ನ ಪತ್ರಕರ್ತ ಸ್ನೇಹಿತರೊಬ್ಬರು ಹೇಳಿದರು. ಅವರು ಆಗ ಹೇಳಿದಾಗ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬಹುಶಃ ಅವರಿಗೆ ಅಡ್ವಾಣಿಯ ಮುಖಾಂತರ ವಾಜಪೇಯಿಯವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅನಿಸಿರ್ಬೋದು, ಅಥವಾ ಸ್ನೇಹಿತರ ಸಾವಿನಿಂದ ಆಘಾತಕ್ಕೆ ಒಳಗಾಗಿರುವಂತಹ ಅಡ್ವಾಣಿಯವರ ಮಾತುಗಳಿಗೆ ಕಿವಿಯಾಗಿರ್ಬೋದು ಅಂತ ಅನಿಸಿರ್ಬೋದು. ಹೀಗೆ ವಾಜಪೇಯಿಯವರ ಸಾವಿನ ಸಂದರ್ಭದಲ್ಲಿ ಲಾಲಕೃಷ್ಣ ಅಡ್ವಾಣಿಯವರ ನೆನಪು ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಕಾಡಿದೆ. ಅದರಲ್ಲೂ ಲಾಲಕೃಷ್ಣ ಅಡ್ವಾಣಿಯವರ ಮೌನ ಬಹಳ ಕಾಡಿದೆ. ಅಪರೂಪದ ಸ್ನೇಹಿತ ಕಡೆಗೆ ಕಂಡದ್ದು ಅಪರೂಪ. ಜನಸಂಘದ ಕಾಲದಿಂದಲೂ ವಾಜಪೇಯಿ ಮತ್ತು ಅಡ್ವಾಣಿ ಸಂಗಾತಿಗಳು. ಜೊತೆಯಾಗಿಯೇ ಜನಸಂಘದ ರಥವನ್ನ ಎಳೆದವರು. ಅದು ಭಾರತೀಯ ಜನತಾ ಪಕ್ಷವೆಂದು ಹೊಸ ಹೆಸರಿನಲ್ಲಿ ಅವತರಿಸಿದಾಗಲೂ ಕೂಡ ಜೊತೆಯಾಗಿಯೇ ನೊಗ ಹೊತ್ತವರು. ಆ ಪಕ್ಷದ ಕೊಳದಲ್ಲಿ ಅಧಿಕಾರವೆಂಬ ಕಮಲ ಅರಳಿದಾಗ ಜೊತೆಯಾಗಿ ನಕ್ಕವರು. ಕ್ರಮೇಣ ಜೀವನ್ಮರಣ ಕಾಯಿಲೆಗೆ ತುತ್ತಾಗಿ ವಾಜಪೇಯಿ ಮರಣಶಯ್ಯೆ ಏರಿದ್ರೆ ಕಾಲಚಕ್ರದ ಕರುಣೆ ಇಲ್ಲದ ಆಟಕ್ಕೆ ಸಿಲುಕಿ ಮೌನಿಯಾದವರು ಅಡ್ವಾಣಿ. ಇಂತಹ ಅಪರೂಪದ ಸ್ನೇಹಿತರಲ್ಲಿ ಅಪರೂಪವನ್ನಷ್ಟೇ ತಾನೇ ನಿರೀಕ್ಷಿಸಲು ಸಾಧ್ಯ. ಈ ಪೈಕಿ ಓರ್ವ ಸ್ನೇಹಿತ ಸಾವೆಂಬ ಸರ್ಪದೊಂದಿಗೆ ಅಜಾತ ಶತ್ರುವಾದರೂ ಸರಿ, ಯಾರನ್ನೂ ಬಿಡನೆಂಬ ದರ್ಪದೊಂದಿಗೆ ಬಹುಕಾಲ ಬೆಂದು ಸಾವರಿಸಿಕೊಳ್ಳಲಾಗದಷ್ಟು ದಣಿದು ಕಡೆಗೆ ವಿದಾಯ ಹೇಳಿಬಿಟ್ಟಾಗ ಇನ್ನೊಬ್ಬ ಭಾವಪೂರ್ಣವಾಗಿ ಬೀಳ್ಕೊಡಬೇಕಲ್ಲವೇ? ಆದರೆ ಅದ್ವಾನಿ ಹಾಗೆ ಮಾಡಲಿಲ್ಲ. ಬದಲಿಗೆ ನೋವು ನುಂಗಿಕೊಂಡು ವಿಷಕಂಠನಾಗಿ ಮರೆಯಾಕಿ ಮರುಗುತ್ತಿದ್ದಾರೆ. ಅಡ್ವಾಣಿಜಿ, ನಿಮ್ಮ ಸ್ನೇಹಿತ ವಾಜಪೇಯಿ ಸಾವಿಗೆ ಅಂಜುವವ ನಾನಲ್ಲ ಎಂದು ಕವಿತೆ ಬರೆದಿದ್ದವರು. ಅವರ ಸಾವಿಗೆ ನೀವು ಅಂಜಿದ್ರೆ ನಿಮ್ಮಿಬ್ಬರನ್ನ ಬಣ್ಣಿಸುವಾಗ ಕೆಲವರು ಸೂರ್ಯ ಚಂದ್ರ ಎಂದು ಬಿಟ್ಟಿದ್ರು. ಆ ಸೂರ್ಯ ಮುಳುಗುವಾಗ ನೀವ್ಯಾಕೆ ಕತ್ತಲೆಯಲ್ಲಿ ಕಳೆದು ಹೋದ್ರಿ? ನಿಮ್ಮಿಬ್ಬರನ್ನ ಪಾರಿವಾಳ ಗಿಡಗಕ್ಕೆ ಹೋಲಿಸಿದವರು ಇದ್ದಾರೆ. ಹಾಗೆ ನಿಮ್ಮನ್ನ ಗಿಡಗಕ್ಕೆ ಹೋಲಿಕೆ ಮಾಡಿದವರು ನಿಮ್ಮನ್ನ ನೋಡಬಯಸುತ್ತಿದ್ರು, ನಿಮ್ಮ ಮಾತನ್ನ ಕೇಳಬಯಸುತ್ತಿದ್ರು. ಆದರೆ ಅಡ್ವಾನಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದ ವಾಜಪೇಯಿ ಅವರ ಕೃಷ್ಣಮನಲ್ಲಿ ನಿವಾಸದಲ್ಲಾಗಲಿ ಬಿಜೆಪಿಯ ರಾಷ್ಟ್ರೀಯ ಕಚೇರಿಯಲ್ಲಾಗಲಿ ಹೆಚ್ಚು ಕಾಣಸಿಗಲಿಲ್ಲ. ಆಪ್ತನ ಅಂತಿಮ ಯಾತ್ರೆಯಲ್ಲೂ ಹೆಜ್ಜೆ ಗುರುತು ಮೂಡಿಸಲಿಲ್ಲ. ಹೀಗೆ ಅದ್ವಾನಿ ಎಲ್ಲೂ ಕಾಣಿಸಿಕೊಳ್ಳದೆ, ಏನನ್ನೂ ಮಾತನಾಡದೆ ಸೈದ್ಧಾಂತಿಕವಾಗಿ ವಿರೋಧಿಸುವವರು ಸೇರಿದಂತೆ ಎಲ್ಲರ ನಿರೀಕ್ಷೆಗಳನ್ನ ಹುಸಿಗೊಳಿಸಿಬಿಟ್ರು. ಅಡ್ವಾಣಿಯವರ ಮಾತುಗಳನ್ನು ಕೇಳಲಿಕ್ಕೆ, ಎಲ್ಲ ನೋವುಗಳನ್ನು ನುಂಗಿಕೊಂಡು ತುಟಿಕಚ್ಚಿ ಇಟ್ಕೊಂಡಿದ್ದಂತಹ ಅಡ್ವಾಣಿಯ ಮುಖವನ್ನು ನೋಡಲಿಕ್ಕೆ ಬಹಳ ಜನ ಕಾತರದಿಂದ ಇದ್ದರು. ಅದ್ಯಾಕೋ ಏನೋ ಅಡ್ವಾಣಿಯವರು ಮಾತು ಆಡಲಿಲ್ಲ, ಹೆಚ್ಚಾಗಿ ಕಾಣಿಸ್ಕೊಳ್ಳೂ ಇಲ್ಲ. ಒಂದು ರೀತಿಯ ಅಸಹನೀಯ ಮೌನಕ್ಕೆ ಬದ್ಧರಾಗಿ ಉಳ್ಕೊಂಡ್ಬಿಟ್ರು. ಅದ್ವಾನಿ ನೇತೃತ್ವದಲ್ಲೇ ಅಂತಿಮ ಯಾತ್ರೆ ಆಗಬೇಕಿತ್ತಂತೆ. ಕೆಲವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತಿಮ ಯಾತ್ರೆ ಲಾಲಕೃಷ್ಣ ಅದ್ವಾನಿ ನೇತೃತ್ವದಲ್ಲೇ ನಡೆಯಬೇಕು ಅನಿಸಿತು. ಅಂದ್ರೆ ಒಂದು ರೀತಿಯಲ್ಲಿ ಅದ್ವಾನಿ ಅವರೇ ಖುದ್ದಾಗಿ ಕರೆದುಕೊಂಡು ಹೋಗಿ ವಾಜಪೇಯಿ ಅವರನ್ನ ಬಿಟ್ಟು ಬಂದ ಹಾಗೆ. ವಾಜಪೇಯಿ ಹಾಗೂ ಅದ್ವಾನಿ ಅವರನ್ನ ಬಹಳ ವರ್ಷಗಳ ಕಾಲ ಜೊತೆಯಾಗಿ ನೋಡಿದ ಅನೇಕ ಹಿರಿಯರು ವಾಜಪೇಯಿ ಅಂತಿಮ ಯಾತ್ರೆ ವೇಳೆ ಅದ್ವಾನಿ ಅವರನ್ನ ನೋಡಲು ಬಯಸಿದ್ರು. ಆದ್ರೆ ಅಡ್ವಾನಿ ವಾಜಪೇಯಿ ಚಿಕಿತ್ಸೆ ಪಡೆಯುತ್ತಿದ್ದ ಏಮ್ಸ್ ಆಸ್ಪತ್ರೆಗೆ 2 ಬಾರಿ ನೋಡಿಕೊಂಡು ಹೋದ್ರೆ ಹೊರತು ಆನಂತರ ವಾಜಪೇಯಿ ನಿವಾಸದಲ್ಲಾಗಲಿ ಬಿಜೆಪಿಯ ಕಚೇರಿಯಲ್ಲಾಗಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಇಷ್ಟಪಡಲೇ ಇಲ್ಲ. ಎಲ್ಲರನ್ನ ನಿರಾಸೆಗೊಳಿಸಿಬಿಟ್ಟರು ಅಡ್ವಾನಿ. ಈಗ ರಾಜ್ಯದ ವಿಷಯಕ್ಕೆ ಬರೋಣ. ತಮ್ಮ ಟೆಂಪಲ್ ರನ್ ಬಗ್ಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಏನು ಹೇಳ್ತಾರೆ ಅಂತ ನೋಡೋಣ. ದೇವರಿಂದಲೇ ಮೇಲೆ ಬಂದವನು ದೇವರ ದಂಡಯಾತ್ರೆ ಮಾಡಿದರೆ ತಪ್ಪೇನು? ದೆಹಲಿಯಲ್ಲಿ ಲೋಕಾಭಿರಾಮವಾಗಿ ಮಾತನಾಡ್ತಿದ್ದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ನಿಮ್ಮ ಟೆಂಪಲ್ ರನ್ ವ್ಯಾಪಕ ಟೀಕೆಗೆ ಒಳಗಾಗುತ್ತೆ ಅಂತ ಕುಟುಕಿದ್ರು. ಆಗ ಸಿಎಂ ಕುಮಾರಸ್ವಾಮಿ ಅವರು, ನಾನು ಯಾವುದೋ ದೈವಶಕ್ತಿಯಿಂದ ಈ ಸ್ಥಾನಕ್ಕೆ ಬಂದಿದ್ದೇನೆ, ಕಾಣದ ಆ ದೇವರು ಇಲ್ಲದಿದ್ದರೆ ನಾನು ಈ ಮಟ್ಟಕ್ಕೆ ಬರಲು ಸಾಧ್ಯವಿತ್ತ.
ಹಾಗಾಗಿ ಅವರ ದಂಡಯಾತ್ರೆ ಮಾಡಿದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ ಪತ್ರಕರ್ತರಿಗೆ ಮರು ಪ್ರಶ್ನೆ ಮಾಡಿದ್ರು. ನಾನು ದೇವಸ್ಥಾನಗಳನ್ನ ಸುತ್ತುತ್ತಿದ್ದೀನಿ ನಿಜ ಅಂತ ಒಪ್ಪಿಕೊಂಡ್ರು. ಆದರೆ ಆಡಳಿತದಲ್ಲೇನೂ ದೋಷವಾಗಿಲ್ಲ, ಯಾವ ಕೆಲಸಗಳು ನಿಂತಿಲ್ಲ ಎನ್ನುವ ಸಮರ್ಥನೆಯನ್ನು ಕೂಡ ಕೊಟ್ಟರು. ಜೊತೆಗೆ ಮುಂದೆಯೂ ಟೆಂಪಲ್ ರನ್ ಇರುತ್ತೆ ಎಂಬ ಸುಳಿವನ್ನು ಕೂಡ ನೀಡಿದ್ರು. ದೇವರ ಬಳಿಕ ನೀರಿನ ವಿಷಯ ಮಾತನಾಡಿದ ಕುಮಾರಸ್ವಾಮಿ, ಮಹದಾಯಿ ನದಿ ನೀರು ವಿಷಯದಲ್ಲಿ ಈಗ ತೀರ್ಪು ಬಂದರಷ್ಟೇ ಸಾಲದು, ಅಧಿಸೂಚನೆ ಹೊರಬೇಕು. ಹಾಗಾದ್ರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ. ಈಗ ಅದಕ್ಕೆ ಪ್ರಯತ್ನ ಮಾಡಬೇಕು. ಜೊತೆಗೆ ಮಹದಾಯಿ ನ್ಯಾಯಾಧಿಕರಣ ಹಾಗೂ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೆಚ್ಚಿನ ನೀರನ್ನ ಕೇಳಬೇಕು. ಅದಕ್ಕೆ ತಯಾರಿ ನಡೆದಿದೆ ಎಂಬ ಸುಳುವನ್ನು ಕೂಡ ನೀಡಿದ್ರು. ಈಗ ದೆಹಲಿ ಮಟ್ಟದಲ್ಲಿ ತಾನು ಬಹಳ ಪ್ರಭಾವಿ ಅಂತ ಬಿಂಬಿಸಿಕೊಳ್ಳುವಂತಹ ಕೇಂದ್ರ ಸಚಿವ ಅನಂತಕುಮಾರ್ ಬೆಂಗಳೂರಿನಿಂದ ಲಕ್ನೋಗೆ ಶಿಫ್ಟ್ ಆಗುವಂತಹ ಏರ್ ಶೋ ಬಗ್ಗೆ ಏನು ಮಾಡಿದ್ದಾರೆ ಅಂತ ನೋಡಿ. ಅನಂತಕುಮಾರ್ ನಿರ್ಮಲಾ ಸೀತಾರಾಮನ್ ಜೊತೆ ಮಾತಾಡಿಲ್ವಂತೆ. 1996ರಿಂದ ನಿರಂತರವಾಗಿ 2 ವರ್ಷಗಳಿಗೊಮ್ಮೆ ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಷ್ಠಿತ ಏರ್ ಇಂಡಿಯಾ ಶೋ ಈ ಬಾರಿ ಉತ್ತರ ಪ್ರದೇಶದ ಲಕ್ನೋಗೆ ಶಿಫ್ಟ್ ಆಗುತ್ತೆ ಎನ್ನಲಾಗ್ತಿದೆ. ಬೆಂಗಳೂರಿನಲ್ಲೇ ಉದ್ಯೋಗ ನಿರ್ಮಾಣ ಹಾಗೂ ಪ್ರವಾಸೋದ್ಯಮಕ್ಕೆ ಪ್ರಾಮುಖ್ಯತೆ ಸಿಗುತ್ತದೆ. ಈ ಕಾರಣಕ್ಕೆ ಬೆಂಗಳೂರಿನಲ್ಲೇ ಏರ್ ಶೋ ನಡೆಸಬೇಕೆಂಬ ಕೂಗು ಎಲ್ಲೆಡೆಯಿಂದ ಕೇಳಿ ಬರ್ತಿದೆ. ಈ ಬಗ್ಗೆ ಇದೇ ಬೆಂಗಳೂರಿನ ಸಂಸದರು ಮತ್ತು ಕೇಂದ್ರ ಸಚಿವರಾದ ಅನಂತಕುಮಾರ್, ತಾನು ಈಗಾಗಲೇ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡಿದ್ದೇನೆ, ಏರ್ ಶೋ ಅನ್ನ ಬೆಂಗಳೂರಿನಲ್ಲೇ ಮುಂದುವರಿಸಲು ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆದರೆ ನಮಗೆ ಬಂದಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಅನಂತಕುಮಾರ್ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡೇ ಇಲ್ವಂತೆ. ತಮಗಿಂತ ಕಿರಿಯರಾದ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡೋದಕ್ಕೆ ಈಗೋ ಸಮಸ್ಯೆ ಅಂತೆ. ಅದಕ್ಕಿಂತ ಹೆಚ್ಚಾಗಿ ಏರ್ ಶೋ ಅನ್ನ ಉತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡುವ ನಿರ್ಧಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯುಪಿ ಸಿಎಂ ಅವರದ್ದಾಗಿರುತ್ತೆ. ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನದ ನಿರೀಕ್ಷೆ ಇಟ್ಟುಕೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿದ್ರೆ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಎಂದು ಅನಂತಕುಮಾರ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಂತೆ. ಇವಿಷ್ಟು ಈ ವಾರದ ದಿಲ್ಲಿ ಪೋಸ್ಟ್ ಕಾರ್ಯಕ್ರಮದ ವಿಶೇಷಗಳು. ಮುಂದಿನ ವಾರ ಮತ್ತೊಂದಷ್ಟು ವಿಶೇಷ ಸಂಗತಿಗಳನ್ನು ಒಳಗೊಂಡಂತಹ ದಿಲ್ಲಿ ಪೋಸ್ಟ್ ಕಾರ್ಯಕ್ರಮದ ಮೂಲಕ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.